ನಾವು ನೋಡ್ತೀವೋ ಇಲ್ಲೋ ಆ ತರ ಕೆಲಸ ಮಾಡ್ತಾರೆ. ಮಾಜಿ ಆದ್ರೂ ಒಂದು MLA ಇವಾಗ ಪ್ರೆಸೆಂಟ್ MLA ತರ ಮುಲ್ಬಾಗಲ್ನಲ್ಲಿ ನಮ್ಮ ಮತ್ತೆ ಅವರು ಏನೋ ಒಂದು ಮಿನಿಸ್ಟರ್ ಆಗ್ಲಿ CM ಆಗ್ಬಿಡ್ಲಿ ನಮ್ ಖುಷಿ. CM ಆಗ್ಬಿಡ್ಲಿ ನಮ್ ಖುಷಿ. ನಮ್ಮ ಸಾಹೇಬರು ಮಾಜಿ ಶಾಸಕರಾಗಂತ ನಮ್ಮ ಮಿನಿಸ್ಟರ್ ಆಗಿ ಅಂತ ಪುಣ್ಯಾತ್ಮರು ಇವತ್ತು ನಮ್ಮ ಕೀಲೊಳ್ಳಿ ಗ್ರಾಮಕ್ಕೆ ಇವತ್ತಲ್ಲ ಅವತ್ತಿಂದ ಬರ್ತಾ ಇದ್ದಾರೆ. ಆದರೆ ಅವ್ರ ಕಾಮಗಾರಿ ನೋಡಿದ್ರೆ ಇವತ್ತು ನಮಗೆ ಸಂತೋಷ ಆಗತ್ತೆ. ಯಾಕೆಂದ್ರೆ ಇವತ್ತು ಹಬ್ಬಕ್ಕೆ ಅವತ್ತಿಂದ ಹಬ್ಬಕ್ಕೆ ಬರ್ತಾನೆ, ಇವತ್ತು ಹಬ್ಬಕ್ಕೆ ಬರ್ತಾ ಇದ್ದಾರೆ. ಅದಿಲ್ಲ ಅವ್ರು ಮಾಡುವಂತ ಒಂದು ಕೆಲಸ ಕಾರ್ಯ ಹೆಂಗಿದೆ ಅಂದ್ರೆ ನಾವು ನೋಡ್ತೀವೋ ಇಲ್ಲೋ ಆ ತರ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಸಲ್ಲಾಪುರಮ್ಮ ಜಾತ್ರೆಗೆ ಬರ್ಬೇಕಾದ್ರೆ ನಾವೆಲ್ಲ ಅಪ್ಪನ್ನ ಕರಿಬೇಕಾದ್ರೆ, ಯಾಕೆಂದ್ರೆ ಮಾಜಿ ಆದ್ರೂ ಒಂದು MLA ಇವಾಗ ಪ್ರೆಸೆಂಟ್ MLA ತರ ಸರ್ ಬನ್ನಿ ಸರ್ ನಮ್ಮೂರಿಗೆ ಸ್ವಾಗತ ನಾವು ಸ್ವಾಗತ ಕೊಡಲಿಕ್ಕೆ ಅವ್ರು ಕೆಲಸ ಮಾಡುವಂತ ಒಂದು ಕೆಲಸ ಕಾರ್ಯ ನೋಡಿದ್ರೆ ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ಅವ್ರಿಗೆ ಆರೋಗ್ಯ ಮಕ್ಕಳು ಅವರು ಚೆನ್ನಾಗಿರ್ಬೇಕು. ನಮ್ಮ ಸಲ್ಲಾಪುರಮ್ಮ ಅವರು ಆಶೀರ್ವಾದ ಕೊಟ್ಟು ಬಹಳ ಇನ್ನ ನೆಕ್ಸ್ಟ್ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು. ಅವರ ಒಂದು ಅದೃಷ್ಟ ಇದೆ ನಮ್ಮ ಸಾರಿಗೆ ಅನ್ಬಿಟ್ಟು ನಾವು ಇವತ್ತು ಬೇಯಿಸ್ತಾ ಇದ್ದೀವಿ. ಆದ್ರೆ ಬಹಳ ನಮ್ಗೆ ನಮ್ಮ ಕೀಲೊಳ್ಳಿ ಗ್ರಾಮಕ್ಕೆ ಬಂದು ನಮ್ಮನ್ನೆಲ್ಲರೂ ಇವತ್ತು ನೋಡ್ತಾ ಇದ್ರೆ ಅವ್ರು ನೋಡ್ತಾ ಇದ್ರೆ ನಮ್ಗೊಂದು ಯಾವ್ದೋ ಒಂದು ಖುಷಿ. ಸಲ್ಲಾಪುರಮ್ಮ ಜಾತ್ರೆಯಲ್ಲಿ ಅವನೊಂದು ಜಾತ್ರೆ ಖುಷಿ ಆಗತ್ತೆ. ಯಾಕೆಂದ್ರೆ ಅವ್ರು ಮಾಡುವಂತ ಕೆಲಸನ ನಾವು ಯಾವುದೇ ಪಾರ್ಟಿ ಅಲ್ಲ, ನಾವು ಪಾರ್ಟಿ ಉದ್ದೇಶ ಹೇಳ್ತಾ ಇಲ್ಲ ನಾನು. ಆದ್ರೆ ಅವ್ರು ಮಾಡುವಂತ ಒಂದು ಕೆಲಸ ಕಾಮಗಾರಿನ ಇವತ್ತು ನಾವು ನೋಡ್ಬೇಕಾದ್ರೆ ಖುಷಿ ಆಗತ್ತೆ. ಅಂತ ಅವ್ರು ಪುಣ್ಯಾತ್ಮರು ಭಗವಂತ ಯಾವಾಗ ನೆಕ್ಸ್ಟ್ ಮತ್ತೆ ಅಧ್ಯಕ್ಷ ಇವರು MLA ಆಗಿ ಮತ್ತೆ ಮಿನಿಸ್ಟರ್ ಆಗಿ ಮುಲ್ಬಾಗಲ್ನಲ್ಲಿ ನಮ್ಮ ಮತ್ತೆ ಅವರು ಏನೋ ಒಂದು ಮಿನಿಸ್ಟರ್ ಆಗ್ಲಿ ಅಂದ್ಬಿಟ್ಟು ನಾವು ಬೆಳೆಸ್ತೀನಿ. ಒಳ್ಳೆ ಒಂದು ಅವಕಾಶ ಮಾಡಿದಾನೆ ಎಲ್ಲರಿಗೂ. ಹೌದು, ದೇವರ ಸಮುದ್ರನೇ ಅಲ್ಲ, ನಮ್ಮ ಮುಲ್ಬಾಗಿಲು ತಾಲೂಕಿನಲ್ಲೇ ಹೇಳ್ತೀವಿ. ನಮ್ಮ ಕೀಲೊಳ್ಳಿ ದೇವರ ಸಮುದ್ರ ಪಂಚಾಯತ್ ಏನಲ್ಲ, ನಮ್ಮ ಮುಲ್ಬಾಗಿಲು ತಾಲೂಕಿನಲ್ಲೇ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಅಂತವರು ನಮ್ಗೆ ಒಂದು ಅದೃಷ್ಟ ನಮ್ಮ ಮುಲ್ಬಾಗಿಲು ಸಿಕ್ಕಿದ್ದು. ಆದ್ರೆ ಇವಾಗ ಎಲ್ಲೋ ಆಗಿದ್ರು ಏನೋ ಆಗಿದೆ ಪಾಪ. ನೆಕ್ಸ್ಟ್ ಪುಣ್ಯಾತ್ಮರು ಅವರು ಬರ್ಲಿ, ಒಂದು ಮಿನಿಸ್ಟರ್ ಆಗ್ಲಿ ಇಲ್ಲ CM ಆಗ್ಬಿಡ್ಲಿ ನಮ್ ಖುಷಿ ಅಂತ ನಾವು ಬೇಯಿಸ್ತೀವಿ. ನಮ್ ಸಾಹೇಬ್ರು ಯಾವತ್ತೂ ನಾವು ಪಾರ್ಟಿ ಆ ಪಾರ್ಟಿ ಬಂದ್ರೆ ಯಾಕಯ್ಯ ನಾವು ಪಾರ್ಟಿ ಅಂತ ಇದ್ರು. ಅಂತ ಒಂದು ಮಾತು ಹೇಳಂತ ಪುಣ್ಯಾತ್ಮರು ಅಂದ್ರೆ ನಾಗೇಶನ್ನ ಒಬ್ಬರೇ ಅನ್ನೋದು ನಮ್ಗೆ ಒಂದು ಧೈರ್ಯ. ಅದು ಆಮಣಿಗೆ ಹೋಗ್ಬೇಕಾದ್ರೆ ಸಲ್ಲಾಪುರಮ್ಮ ಪಾಪ ಅವಾಗ ಪ್ರಯತ್ನ ಮಾಡ್ತಾ ಇದ್ರು, ದಾರಿ ಸ್ವಲ್ಪ ಮಾಡ್ತಾ ಇದ್ರು. ಆದ್ರೆ ಪಕ್ಕಾ ರೋಡ್ ಬೇಕು, ಪಕ್ಕಾ ರೋಡ್ ಇನ್ನ ಸ್ವಲ್ಪ ಆಗ್ಲಿಲ್ಲ. ಅಷ್ಟೊತ್ತಿಗೂ ಅವ್ರಿಗೆ ಸ್ವಲ್ಪ ಇದಾಯ್ತು. ಇಲ್ಲಾಂದ್ರೆ ಇನ್ನೊಂದು ವರ್ಷ ಇದ್ದಿದ್ರೆ ಆ ರೋಡ್ ಆಗ್ಬಿಡ್ತಾ ಇತ್ತು, ನಮ್ ನಂಬಿಕೆ ಇತ್ತು. ಆದ್ರೆ ಎಷ್ಟು ಆಗತ್ತೆ ಅನ್ನೋ ಒಂದು ಇದನ್ನಲ್ಲಿ ಇದೀವಿ. ಸಲ್ಲಾಪುರಮ್ಮ ಆ ರಾಮಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಇದ್ರೆ ಆ ರಸ್ತೆ ಆಗತ್ತೆ ಅನ್ನೋದು ನಮ್ಮ ಆಶೆ. ನಮ್ಮ ಸಾಹೇಬ್ರು ಬಂದಿದ್ಗೆ ನಮ್ಮ ಇವತ್ತು ಸಲ್ಲಾಪುರಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಎಲ್ಲಾ ಸಿಬ್ಬಂದಿವರೆಗೂ ಚೆನ್ನಾಗಿ ಆಗ್ಬೇಕು, ಸಾಹೇಬ್ರು ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಬೇಯಿಸ್ತೀವಿ.